ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮರಣದ ನಂತರ ಪ್ರತಿಫಲ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮೂಲಕ ಸಿಗುವಂಥ ಶಾಶ್ವತವಾದಂಥ ಪ್ರತಿಫಲ. ಪ್ರತಿ ಮನುಷ್ಯರಿಗೆ ದೇವರು ಶಾಶ್ವತವಾದಂಥ ಪ್ರತಿಫಲವನ್ನು ಕೊಡೋದಕ್ಕೆ ದೇವರು ಸಿದ್ಧರಾಗಿದ್ದಾರೆ. ಈ ಲೋಕ ತಾತ್ಕಾಲಿಕವಾದದ್ದು. ಈ ಲೋಕದಲ್ಲಿ ಇದ್ದದ್ದು ಪ್ರತಿಯೊಂದು ಕೂಡ ದೇವರು ಕೊಟ್ಟಿರುವಂಥದ್ದು. ಇದು ಸ್ವಲ್ಪ ಕಾಲ. ಈ ಸ್ವಲ್ಪ ಕಾಲದಲ್ಲಿ ನಾವು ನಿತ್ಯ ಜೀವವನ್ನು, ಶಾಶ್ವತವಾದಂಥ ಪರಲೋಕವನ್ನು ನಾವೆಲ್ಲರೂ ಪಡೆದುಕೊಳ್ಬೇಕು. ಆ ನಿತ್ಯ ಜೀವದಲ್ಲಿ, ಪರಲೋಕದಲ್ಲಿ ಸಿಗುವಂಥ ಪ್ರತಿಫಲವನ್ನು, ಈ ಲೋಕದಲ್ಲಿ ಜನಿಸಿದ್ದೀವಿ ಅಂದಮೇಲೆ ಖಂಡಿತವಾಗಿ ಒಂದು ದಿನ ಇಲ್ಲಾಂದರೆ ಒಂದು ದಿನ ಮರಣ ಎನ್ನುವಂಥದ್ದು ಖಂಡಿತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಮರಣ ಹೇಗೆ ಬರುತ್ತೋ ಎನ್ನುವಂಥದ್ದು ಗೊತ್ತಿಲ್ಲ. ಅಪಾಯದ ಮೂಲಕ ಬರ್ಬೋದು, ಇಲ್ಲ ಯಾರೋ ನಮ್ಮನ್ನು ಕೊಂದಾಗ್ಬೋದು, ಇಲ್ಲದಿದ್ದರೆ ಯಾವುದೊಂದು ರೋಗದಿಂದ ನಾವು ಮರಣ ಹೊಂದಬೋದು. ಒಟ್ಟಿನಲ್ಲಿ ಮರಣ ಎನ್ನುವಂಥದ್ದು ನಿನ್ನನ್ನು ಹಿಂಬಾಲಿಸ್ತಾ ಇದೆ ಎನ್ನುವಂಥದ್ದು ನಾವು ಮರಿಬಾರ್ದು. ನಮ್ಮೆಲ್ಲರನ್ನು ಮರಣ ಹಿಂಬಾಲಿಸ್ತಾ ಇದೆ. ಆಲ್ರೆಡಿ ದೇವರು ಮರಣವನ್ನು ನೇಮಿಸಿದ್ದಾರೆ, ಒಂದು ದಿನವನ್ನು. ಅದು ಖಂಡಿತವಾಗಿ ಬರುತ್ತೆ. ನಿನಗೆ ಹೇಳಿ ಬರಲ್ಲ. ಅದು ನಿನಗೆ ತಿಳಿಸಿ, ನಿನಗೆ ಹೇಳಿ ಈ ಮರಣ ಎನ್ನುವಂಥದ್ದು ಬರಲ್ಲ. ಈಗೇನೇ ಬರುತ್ತಂತೇಳಿ ನಿನಗೆ ಗೊತ್ತಿಲ್ಲ. ಅದಕ್ಕೆ ನಾಳೆ ಏನಾಗುತ್ತೋ ನಿಮಗೆ ತಿಳಿಯದು ಅಂತ ಹೇಳ್ತಾರೆ. ಈ ಲೋಕದಲ್ಲಿ ಏನು ನಡೆಯುತ್ತೆ, ನಿನ್ನ ಜೀವನದಲ್ಲಿ ಏನು ನಡೆಯುತ್ತೆ ಅಂತ ಹೇಳಿ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಪ್ರಿಯರೇ. ಇಲ್ಲಿಯವರೆಗೆ ಮನೋಜ್ ಕುಮಾರ್ ಹೇಳಿರುವಂಥ ಅನೇಕ ಒಳ್ಳೆಯ ಅಂಶ. ಈ ಸಮಾಜದಲ್ಲಿ ಮೇಧಾವಿಗಳಿದ್ದಾರೆ, ಪಂಡಿತರು ಇದ್ದಾರೆ, ವಿಜ್ಞಾನಿಗಳು ಇದ್ದಾರೆ. ಅವ್ರಿಗೇನು ಅನಿಸಿರುತ್ತೋ ಅದನ್ನು ಅಂದಾಜಾಗಿ ಹೇಳ್ತಾ ಇರ್ತಾರೆ. ಪ್ರಕೃತಿ ಇವ್ರ ಕೈಯಲ್ಲಿಲ್ಲ. ಪ್ರಕೃತಿ ದೇವರ ಕೈಯಲ್ಲಿರುವಂಥದ್ದು. ಇವ್ರು ಹೇಳಿರೋ ಪ್ರಕಾರ ಯಾವುದೂ ಕೂಡ ನಡೆಯಲ್ಲ. ಸ್ವಲ್ಪ ಅಂದಾಜಾಗಿ ಹೇಳ್ಬೋದು. ಆದರೆ ದೇವರು ಈ ಪ್ರಕೃತಿಯನ್ನು ಬದಲಾಯಿಸ್ತಾರೆ. ವಾತಾವರಣ, ಮಳೆ ವಿಷಯದಲ್ಲಾಗಿರ್ಬೋದು, ಗಾಳಿ ವಿಷಯದಲ್ಲಾಗಿರ್ಬೋದು, ಇವೆಲ್ಲವೂ ಕೂಡ ದೇವರಿಗೆ ಒಳಪಟ್ಟು ಪ್ರಿಯರಾದ ದೇವ್ರ ಮಕ್ಕಳಿರ ಕೆಲಸ ಮಾಡುವಂಥದ್ದು. ಅದೇ ಪ್ರಕಾರ ಮನುಷ್ಯನ ಜೀವನ ಕೂಡ ಹೇಗಿದೆ ಅಂತ ನೋಡುವಾಗ, ಮನುಷ್ಯನ ಜೀವನ ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ಆಮೇಲೆ ಕಾಣದೇ ಇರುವ ಹಬೆಯಂತೆ ಇದೆ ಅಂತ ಹೇಳ್ತಾರೆ. ಮನುಷ್ಯನ ಜೀವನ ನೆರಳಿನ ಹಾಗೆ ಇದೆ, ಇಲ್ಲಾಂದರೆ ಹೂವಿನ ಹಾಗೆ ಇದೆ, ಹುಲ್ಲಿನ ಹಾಗೆ ಇದೆ. ಹುಲ್ಲು ಒಣಗಿ ಹೋಗುತ್ತೆ, ಹೂವು ಉದುರಿ ಹೋಗುತ್ತೆ. ಸರ್ವ ಮಾನವರು ಕೂಡ ಇದೇ ರೀತಿಯಲ್ಲಿ ಗತಿಸಿ ಹೋಗ್ತಾರೆ. ಸರ್ವ ಮಾನವರ ಪರಿಸ್ಥಿತಿ ಇಷ್ಟೇ. ನಾಳೆ ಏನಾಗುತ್ತೋ ನಿಮಗೆ ಗೊತ್ತಿಲ್ಲ. ನಿಮ್ಮ ಗುಂಡಿಗೆ ನಿಮ್ಮ ಮಾತು ಕೇಳಲ್ಲ, ನಿಮ್ಮ ಕೈಕಾಲುಗಳು ನಿಮ್ಮ ಮಾತನ್ನು ಕೇಳಲ್ಲ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಇಲ್ಲ. ನಿಮ್ಮ ಜೀವ ಆಗಿರ್ಬೋದು, ನೀವು ಧರಿಸ್ಕೊಂಡಿರುವಂಥ ಶರೀರ ಆಗಿರ್ಬೋದು, ನನ್ನ ಕೈಯಲ್ಲಿದೆ. ನನ್ನ ಮಾತನ್ನು ಕೇಳುತ್ತೆ. ನನ್ನ ಮಾತನ್ನು ಕೇಳುವಂಥ ಈ ಶರೀರವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಈ ಲೋಕದಲ್ಲಿ ಸತ್ಕಾರ್ಯಕ್ರಮಗಳನ್ನು ಮಾಡೋದಕ್ಕಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಈ ಸ್ವಲ್ಪ ಕಾಲ ಪಡ್ಕೊಂಡಂಥ ನಾವು ಸತ್ಕಾರ್ಯಕ್ರಮಗಳನ್ನು ಮಾಡಿದಾಗ ಶಾಶ್ವತವಾದಂಥ ಪ್ರತಿಫಲವನ್ನು ನಾವು ಪಡ್ಕೊಳ್ತೀವಿ ಪ್ರಿಯರೇ. ನೋಡಿ, ಈ ಲೋಕದಲ್ಲಿ ಎಂತೆಂಥವರು ತಮ್ಮ ಜೀವಿತವನ್ನು ಮುಗಿಸ್ಕೊಂಡು ಹೋಗಿದ್ದಾರೆ ಹೇಳಿ. ಎಂತೆಂಥವರು? ಎಸ್ ಜಾನಕಿರವರು ಒಂದು ಒಳ್ಳೆಯ ಸಿಂಗರ್. ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ಹೆಸರು. ಕರ್ನಾಟಕದಲ್ಲಿ ಮಾತ್ರವಲ್ಲ, ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲಿ ಅನೇಕ ಭಾಷೆಗಳಲ್ಲಿ ಹಾಡುಗಳನ್ನು ಹಾಡಿ ಅನೇಕರ ಹೃದಯವನ್ನು ಸಂಪಾದನೆ ಮಾಡಿಕೊಂಡಿರುವಂಥ ತಾಯಿ ತಮ್ಮ ಜೀವಿತವನ್ನು ಮುಗಿಸ್ಕೊಂಡು ಹೋದರು. ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಅನೇಕ ಮಂದಿ ಸಿಂಗರ್ಗಳು, ಸಿನಿಮಾ ಆ್ಯಕ್ಟರ್ಗಳು, ರಾಜಕೀಯ ನಾಯಕರು, ಅರಸರು, ಚಕ್ರವರ್ತಿಗಳು ಒಬ್ಬರ ನಂತರ ಒಬ್ಬರು
ತಮ್ಮ ಜೀವಿತವನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ಆದರೆ ಸತ್ತ ಮೇಲೆ ಸಿಗುವಂಥ ಪ್ರತಿಫಲ ಅದು ಈ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ ರೀ. ಎಲ್ಲರಿಗೂ ಗೊತ್ತಿರುವಂಥದ್ದು ಏನಂದರೆ ಈ ಲೋಕ ಮಾತ್ರ. ಈ ಲೋಕ ಯಾಕೆ ಉಂಟು ಮಾಡಿದ್ದಾರೋ ಇವ್ರಿಗೆ ಗೊತ್ತಾಗಲಿಲ್ಲ. ಈ ಲೋಕದಲ್ಲಿ ಸುಖವಾಗಿ ಸಂತೋಷವಾಗಿ ಆನಂದವಾಗಿ ಬಾಳೋಣ, ಅಷ್ಟೇ ಸಾಕು. ನಾವು ಸುಖವಾಗಿ ಬಾಳೋಣ, 4 ಜನರ ಮಧ್ಯದಲ್ಲಿ ಸಂತೋಷವಾಗಿರೋಣ, ಈ ಸಂತೋಷವನ್ನು 4 ಜನರ ಮಧ್ಯದಲ್ಲಿ ಹಂಚಿಕೊಳ್ಳೋಣ ಅಂಥೇಳಿ. ಅದಕ್ಕೆ ನಾಟಕಗಳು ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಿನಿಮಾಗಳಲ್ಲಿ ಕೆಲವ್ರನ್ನ ನಗಿಸಿದ್ದಾರೆ, ಕೆಲವ್ರನ್ನ ಅಳಿಸಿದ್ದಾರೆ, ಇನ್ನು ಕೆಲವ್ರನ್ನ ಒಂದೊಂದು ರೀತಿಯಲ್ಲಿ ನಗಿಸುವಂಥದ್ದು, ಅಳಿಸುವಂಥದ್ದು, ಏನೋ ಒಂದು ಲೋಕದಲ್ಲಿ ಕೋರಿಕೆಗಳು ಹುಟ್ಟಿಸುವಂಥದ್ದು ಎಲ್ಲ ತೋರಿಸ್ತಾರೆ ಒಂದು ಸಿನಿಮಾದಲ್ಲಿ. ನಿಜ ಜೀವನದಲ್ಲಿ ನೋಡುವಾಗ ಇನ್ನೊಂದು ರೀತಿಯಲ್ಲಿ ಇರುತ್ತೆ. ನಿಜ ಜೀವನದಲ್ಲಿ ಹಾಗಿರಲ್ಲ. ಸಿನಿಮಾದಲ್ಲಿ ಏನಪ್ಪ ಅಂದರೆ 1-2 ಗಂಟೆ ಎಲ್ಲ ಬರೆದುಕೊಂಡು ಆ್ಯಕ್ಷನ್ ಮಾಡ್ತಾರೆ. ಅದರಲ್ಲಿ ನಗು ಇರುತ್ತೆ, ಅಳು ಇರುತ್ತೆ, ಇನ್ನೊಂದು ಕೋರಿಕೆ ಇರುತ್ತೆ. ಅವ್ರು ತೋರಿಸ್ತಾರೆ. ಅದೇ ಪ್ರಕಾರ ನಮಗೂ ಕೂಡ ಒಂದು ಸಮಯದಲ್ಲಿ ನಗ್ತೀವಿ, ಇನ್ನೊಂದು ಸಮಯದಲ್ಲಿ ಅಳ್ತೀವಿ, ಮತ್ತೊಂದು ಸಮಯದಲ್ಲಿ ಯಾವುದೊಂದು ಕೋರಿಕೆ ಇಟ್ಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇರ್ತೀವಿ. ಹೀಗೆ ಈ ಲೋಕದಲ್ಲಿ ಅನೇಕರ ಹೃದಯಗಳನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ ಮನುಷ್ಯರು. ಆದರೆ ದೇವರ ಬಳಿಯಲ್ಲಿ ಮಾತ್ರ ಏನ್ರಿ ಸಂಪಾದನೆ ಇಲ್ಲ. ದೇವರ ಮನಸ್ಸನ್ನು ಇವರು ಗೆದ್ದಿಲ್ಲ. ಲೋಕದಲ್ಲಿ ಅನೇಕರು ಮನುಷ್ಯರ ಹೃದಯಗಳನ್ನು ಗೆದ್ದುಕೊಂಡಿದ್ದಾರೆ, ಅನೇಕರ ಮನಸ್ಸುಗಳನ್ನು ಗೆದ್ದುಕೊಂಡಿದ್ದಾರೆ, ಅನೇಕರ ಮನಸ್ಸುಗಳನ್ನು ನೋಯಿಸಿದ್ದಾರೆ. ಅಷ್ಟೇ ಈ ಲೋಕದಲ್ಲಿ ಜೀವನ ಮನುಷ್ಯರ ಮಧ್ಯದಲ್ಲಿ. ಆದರೆ ಒಂದು ಪ್ರಾಮುಖ್ಯವಾದಂಥ ವಿಷಯವನ್ನು ದೇವರು ಬರೆಸ್ತಾ ಇದ್ದಾರೆ. ಇವರು ದೇವರು ಬರೆಸಿರುವಂಥದ್ದು ಪ್ರತಿಯೊಂದನ್ನು ನಾವು ಆಲೋಚನೆ ಮಾಡುವಾಗ ಅದ್ಭುತ ಪ್ರಿಯರೇ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 13ನೇ ವಚನವನ್ನು ನೋಡಿ ಪ್ರಿಯರೇ. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 13ನೇ ವಚನ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು, ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುವರು. ಸುಕೃತ್ಯಗಳು ಅಂದರೆ ಸತ್ಕಾರ್ಯಕ್ರಮಗಳು, ಒಳ್ಳೆಯ ಕಾರ್ಯಕ್ರಮಗಳು. ಒಳ್ಳೆಯ ಕಾರ್ಯಕ್ರಮಗಳು, ಸತ್ಕಾರ್ಯಕ್ರಮಗಳು ಯಾರಿಂದ ಹೋಗ್ತಾವಂತೆ? ಯಾರು ಒಳ್ಳೆಯವರಾಗಿ ಲೋಕದಲ್ಲಿ ಒಳ್ಳೆಯ ರೀತಿಯಿಂದ ನಡ್ಕೊಂಡಿದ್ದಾರೋ, ಜೀವಿಸಿದ್ದಾರೋ, ಈ 60 ವರ್ಷ 70 ವರ್ಷದಲ್ಲಿ ನಡೆದುಕೊಂಡಿದ್ದಾರೋ ಪ್ರಿಯರೇ, ಅವರ ಹಿಂದೆ ಸುಕೃತ್ಯಗಳು ಹೋಗ್ತಾವಂತೆ. ಅಂದರೆ ಇವರು ಏನು ಮಾಡಿದ್ದಾರೋ ಅದರ ತಕ್ಕ ಹಾಗೆ ಪ್ರತಿಫಲವನ್ನು ಪಡ್ಕೊಳ್ತಾರಂತ ಅರ್ಥ. ಈ ಲೋಕದಲ್ಲಿ 60 ವರ್ಷ 70 ವರ್ಷ ಜೀವಿಸಿದಾರಲ್ಲ, ಈ ಜೀವಿತ ಕಾಲದಲ್ಲಿ ಮನುಷ್ಯನು ಹೇಗೆ ನಡ್ಕೊಂಡಿದ್ದಾನೆ, ಹೇಗೆ ಮಾತಾಡಿದ್ದಾನೆ, ಹೇಗೆ ಜೀವಿಸಿದ್ದಾನೆ, ಅದು ದೇವರು ನೋಡ್ತಾರೆ. ನಿನಗೆ 60 ವರ್ಷ 70 ವರ್ಷ 80 ವರ್ಷ ನಿನಗೆ ಆಯುಷ್ಕಾಲ ಕೊಟ್ಟಿದ್ದಾರಂದರೆ ಸುಮ್ಮನೆ ಈ ಲೋಕದಲ್ಲಿ ತಿಂದು ಕುಡಿದು ಎಂಜಾಯ್ ಮಾಡಿ ಮತ್ತೆ ಸತ್ತೋಗು ಅಂತೇಳಿ ಜೀವಿತ ಕಾಲವನ್ನು ದೇವ್ರು ಕೊಟ್ಟಿಲ್ಲ. ಹೌದಲ್ವ? ದೇವರು ಕೊಟ್ಟಿರುವಂಥದ್ದು ಪ್ರತಿಯೊಬ್ಬರಿಗೆ ಅರ್ಥ ಆಗಬೇಕು. ಈ ಲೋಕದಲ್ಲಿ ಮನುಷ್ಯನಿಗೆ ಏನಾದರೂ ಅರ್ಥ ಆಗಿದೆಯಪ್ಪ ಅಂತ ನೋಡುವಾಗ ಈ ವಿಷಯ ಅರ್ಥ ಮಾಡಿಕೊಂಡಿಲ್ಲ. ಲೋಕದಲ್ಲಿ ಹೇಗೆ ಬದುಕಬೇಕು ಅಂತೇಳಿ ಅರ್ಥ ಮಾಡಿಕೊಂಡಿದ್ದಾರೆ. ಸಮಯ ಸ್ವಲ್ಪ ಇದೆ ಅಂತ ಗೊತ್ತಾಗಿದೆ ಲೋಕಕ್ಕೆ. ಈ ಸಮಯ ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಅನ್ನೋಂಥದ್ದು ಗೊತ್ತಾಗಿದೆ ಈ ಲೋಕಕ್ಕೆ. ವಸ್ತುಗಳು ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಗೊತ್ತಾಗಿದೆ ಈ ಲೋಕಕ್ಕೆ. ಆಹಾರ ಪದಾರ್ಥಗಳು ಹೇಗೆ ಊಟ ಮಾಡಬೇಕು, ಹೇಗೆ ಬಳಸಬೇಕು ಅನ್ನೋಂಥದ್ದು ಗೊತ್ತಾಗಿದೆ. ಆರೋಗ್ಯವಾಗಿ ಇರಬೇಕಾದ್ರೆ ಹೇಗಿರಬೇಕು, ಹೇಗೆ ಊಟ ಮಾಡಬೇಕು, ಹೇಗೆ ನಡ್ಕೊಳ್ಬೇಕು ಅದು ಗೊತ್ತಾಗಿದೆ. ಆತ್ಮದ ಬಗ್ಗೆ ಗೊತ್ತಾಗಿಲ್ಲ, ದೇವ್ರ ಬಗ್ಗೆ ಗೊತ್ತಾಗಿಲ್ಲ, ದೇವ್ರ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಈ ಮನುಷ್ಯ. ಎಲ್ಲವನ್ನ ತಿಳಿದುಕೊಂಡಿದ್ದಾನೆ. ಈ ಲೋಕದಲ್ಲಿ ಹೇಗೆ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಅಂದರೆ ಈ ಮನುಷ್ಯನು ಎಷ್ಟು ಹೈಟ್ ಇದ್ದಾನೆ, ಎಷ್ಟು ದಪ್ಪ ಇದ್ದಾನೆ, ಅದು ತಕ್ಕ ಹಾಗೆ ಊಟ ಮಾಡಬೇಕು ಅಂತೇಳಿ ಅಳತಿ ಮಾಡಿ ಹೇಳ್ತಾರೆ. ನೀವು ಇಷ್ಟೇ ಊಟ ಮಾಡಬೇಕು, ನೀವು ಜಾಸ್ತಿ ಊಟ ಮಾಡಬಾರ್ದು. ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ನಿಮ್ಮ ಹೈಟು, ಪರ್ಸ್ನಾಲಿಟಿ, ನಿಮ್ಮ ಏಜ್ ಎಷ್ಟಿದೆ,
ತಕ್ಕ ಹಾಗೆ ಇಷ್ಟೇ ಊಟ ಮಾಡಿದ್ರೆ ನೀವು ಸ್ವಲ್ಪ ಜಾಸ್ತಿ ದಿನ ನೀವು ಬದುಕ್ತೀರಾ ಅಂತೇಳಿ, ನೀವು ಆರೋಗ್ಯವಾಗಿ ಬದುಕ್ತೀರಾ. ನೀವು ಈ ಲೋಕದಲ್ಲಿ ಸುಖವಾಗಿ ಬಾಳಬೇಕಾದ್ರೆ ಯೌವನ ಕಾಲದಲ್ಲಿ ದುಡಿಬೇಕು, ಸಂಪಾದನೆ ಮಾಡಬೇಕು, ಕೂಡಿಟ್ಕೊಳ್ಬೇಕು. ಆಮೇಲೆ ಅನೇಕ ಇನ್ಸೂರೆನ್ಸ್ ಕೂಡ ಬಂದಿದೆ ರೀ, ಅನೇಕ ಇನ್ಸೂರೆನ್ಸ್ ಕೂಡ ನೋಡಿ. ಒಂದು ಸಾರಿ ಆಲೋಚನೆ ಮಾಡಿ, ನೀವು ಸತ್ತೋದ್ರೊಳಗಾಗಿ ನಿಮ್ಮ ತಂದೆ ತಾಯಿಗಳು ಯಾರೋ ಇರ್ತಾರಲ್ಲ, ಹೆಂಡತಿ ಇರ್ತಾರಲ್ಲ, ಅವ್ರಿಗೋಸ್ಕರ ನೀವು ಎಲ್ಲ ರೆಡಿ ಮಾಡಿ ಇಟ್ಟು ಹೋಗ್ರಿ. ನೀವು ಸತ್ತೋದ್ರೆ ಸತ್ತು ಹೋಗ್ರಿ, ಸ್ವಲ್ಪ ಅವರು ಚೆನ್ನಾಗಿ ಬದುಕಬೇಕು. ಏನಾಗಬೇಕು ಅವರು? ನಿಮ್ಮ ಮನೇಲಿ ಯಾರಿರ್ತಾರೆ, ನಿಮ್ಮ ಹೆಂಡತಿ ಇರ್ಬೋದು, ಇಲ್ಲ ಮಕ್ಕಳಿರ್ತಾರೆ, ಅವ್ರನ್ನ ಅನಾಥರಾಗಿ ಮಾಡಬೇಡಿ. ಕನಿಷ್ಠ ಪಕ್ಷದಲ್ಲಿ ಇನ್ಸೂರೆನ್ಸ್ ಕಟ್ಟಿ ಇಷ್ಟು ಕಟ್ಟಿದರೆ ಓಕೆ, ಮಾಡ್ಕೊಳ್ಳೇದು, ತಪ್ಪಿಲ್ಲ, ಒಳ್ಳೆಯದೇ ಅದು. ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ತಮ್ಮ ಆತ್ಮಗಳು ಏನಾದರೂ ವ್ಯವಸ್ಥೆ ಮಾಡಿಕೊಂಡಿದ್ದಾರಪ್ಪ ಅಂತ ನೋಡುವಾಗ ಎಲ್ಲಿದೆ ಈ ಲೋಕದಲ್ಲಿ? ಹೋಗಲಿ, ನಮ್ಮ ಕ್ರೈಸ್ತರು ಸತ್ಯವೇದ ಗ್ರಂಥವನ್ನು ಹಿಡಿದುಕೊಂಡಂಥ ಕ್ರೈಸ್ತರು ಏನಾದರೂ ಆತ್ಮಿಕ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದಾರಾ? ಆತ್ಮದ ಬಗ್ಗೆ ಏನಾದರೂ ಅರಿವಿದೆಯಾ? ಮನವರಿಕೆ ಇದೆಯಾ? ಮನೋನೇತ್ರಗಳ ಬೆಳೆಗಿದೆಯಾ ಅಂತ ನೋಡುವಾಗ ಇವ್ರಿಗೇನು ಹುಚ್ಚಿಡ್ದಿದೆ? ಇವರಿಗೆ ಆಶೀರ್ವಾದ 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 ಹುಚ್ಚು. ಅಲ್ಲಪ್ಪ, ದೇವರು ನಿನ್ನ ತಂದೆ, ಲೋಕವನ್ನೇ ನಡೆಸುವಂಥ ನಿನ್ನ ತಂದೆ ಆಗಿರುವಾಗ ನಿನ್ನ ಕೈ ಬಿಡ್ತಾನೇನಪ್ಪ? ಗಾಳಿಗೆ ಬಿಟ್ಬಿಡ್ತಾನೆ ನಿನ್ನನ್ನು? ಪದೇ ಪದೇ ಏನು ಬೋಧನೆಯೇನು ಅಂದರೆ, ಸೈತಾನನು ದೇವರ ಜ್ಞಾನವು ಅರ್ಥ ಆಗದಂತೆ ಮನೋನೇತ್ರಗಳನ್ನು ಮಂಕು ಮಾಡಿ ದಾರಿ ತಪ್ಪಿಸಿದ್ದಾನೆ. ಪ್ರಿಯರೇ, ನಾವು ನಿತ್ಯ ಲೋಕವನ್ನು ಪಡ್ಕೋಬೇಕು. ನಿತ್ಯ ಲೋಕದಲ್ಲಿ, ಪರಲೋಕದಲ್ಲಿ ಬಹಳ ಪ್ರತಿಫಲವನ್ನು ಪಡಿಬೇಕು. ಬಹಳ ಪ್ರತಿಫಲವನ್ನು ಪಡಿಬೇಕಾದ್ರೆ ಈ ಲೋಕದಲ್ಲಿ ನಾವು ಏನು ಕೆಲಸ ಮಾಡಿರ್ತೀವಿ, ಕೆಲಸ ಅಂದರೆ ನಮ್ಮ ಮಾತುಗಳಾಗಿರ್ಬೋದು, ನಮ್ಮ ಪ್ರವರ್ತನೆ ಆಗಿರ್ಬೋದು, ನಮ್ಮ ಜೀವಿತದಲ್ಲಿ ನಡೆಯುವಂಥ ಕೆಲಸಗಳಾಗಿರ್ಬೋದು, ಹೇಗೆ ಇದೆ ಅದು ಲೆಕ್ಕಕ್ಕೆ ಬರುತ್ತೆ. ಅದೇ ಹೇಳ್ತಾರೆ ಪ್ರಕಟಣೆ ಗ್ರಂಥದಲ್ಲಿ, ಸುಕೃತ್ಯಗಳು ನಿಮ್ಮ ಹಿಂದೆ ಹೊರಟೋಗ್ತವೆ. ಅಂದರೆ ಯಾರು ಕರ್ತನ ಮಾರ್ಗದಲ್ಲಿ ಮರಣ ಹೊಂದುತ್ತಾರೋ ಅವರ ಸುಕೃತ್ಯಗಳು ಅವರ ಹಿಂದೆ ಹೊರಡ್ತವಂತೆ. ಸುಕೃತ್ಯಗಳಂದರೆ ಒಳ್ಳೆಯ ಕಾರ್ಯಕ್ರಮಗಳು ಅನ್ಬೋದಾ? ಒಳ್ಳೆಯ ಕಾರ್ಯಕ್ರಮಗಳು ಅಂದುಕೊಂಡ್ರೆ ಆ ಒಳ್ಳೆಯ ಕಾರ್ಯಕ್ರಮಗಳು ಏನಿರ್ಬೋದು? ಒಳ್ಳೆಯ ಕಾರ್ಯಕ್ರಮಗಳೇನಿರ್ಬೋದು? ಇವಾಗ ಸತ್ಯವಾದಂಥ ಜ್ಞಾನ ತಿಳಿದವರು ಗೊತ್ತು, ಹೌದಲ್ವಾ? ಒಳ್ಳೆಯ ಕಾರ್ಯಕ್ರಮ ಏನು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಒಂದು ವೇಳೆ ಲೋಕಕ್ಕೆ ಕೇಳಿದ್ರೆ ಏನು ಹೇಳ್ತಾರೆ ಹೇಳಿ? ದಾನ ಮಾಡಬೇಕು, ಧರ್ಮ ಮಾಡಬೇಕು, ಹೌದಲ್ವಾ? ಅನ್ನದಾನ, ವಸ್ತ್ರದಾನಗಳು, ರಕ್ತದಾನ, ಇನ್ನೊಬ್ಬರಿಗೆ ದಾನ ಮಾಡಿ ಒಳ್ಳೆಯ ಕಾರ್ಯಕ್ರಮಗಳು. ಸತ್ಯವೇದ ಗ್ರಂಥವನ್ನು ತಿಳಿದವರಿಗೆ ಅರ್ಥ ಆಗಿದೆ, ಕೆಲವರಿಗೆ ಅರ್ಥ ಆಗಿದೆ. ಇಲ್ಲಿ ನಿಮ್ಮ ಕುಂತಿರೋರಿಗೆ ಎಲ್ಲರಿಗೂ ಇದರ ವಿಷಯ ಅರ್ಥ ಆಗಿದೆ. ಲೋಕದಲ್ಲಿ ಏನು ಅಂದ್ಕೊಳ್ತಾರಂದರೆ, ಒಳ್ಳೆ ಕಾರ್ಯಕ್ರಮಗಳಂದಾಗ ದಾನ ಧರ್ಮಗಳನ್ನು ಮಾಡಿದರೆ ಸಾಕು, ಒಳ್ಳೆ ಕಾರ್ಯಕ್ರಮಗಳಂತೇಳಿ ಮಾತಾಡ್ಕೊಳ್ತಾರೆ. ಒಂದು ವೇಳೆ ಅವ್ರು ಅಂದುಕೊಂಡ ಹಾಗೆ ದಾನ ಧರ್ಮಗಳೇ ಒಳ್ಳೆ ಕಾರ್ಯಕ್ರಮ ಅಂದ್ಕೊಂಡ್ರೆ, ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು ಒಂದು ಸಾರಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 3ನೇ ವಚನ, ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತೇನೆಂದರೆ, ಅರ್ಥ ಏನಪ್ಪ ಅಂದರೆ, ನಾನು ಲೋಕದ ರೀತಿಯಲ್ಲಿ ಅಂದರೆ ದೇವರ ಪ್ರೀತಿಯನ್ನು ತಿಳಿಯದೆ, ದೇವರ ಭಕ್ತಿ ಮಾರ್ಗದಲ್ಲಿ ನಡೆಯದೆ, ನನಗಿರೋದು ಎಲ್ಲವನ್ನು ನಾನು ಅನ್ನದಾನ ಮಾಡಿದರೆ, ಅರ್ಥ ಏನಪ್ಪ ಅಂದರೆ, ದೇವ್ರು ಗೊತ್ತಿಲ್ಲ, ದೇವ್ರ ಮಾರ್ಗ ಗೊತ್ತಿಲ್ಲ, ದೇವ್ರ ಪ್ರೀತಿ ಅರ್ಥ ಆಗಲಿಲ್ಲ. ಆದರೆ ಮಾನವತೆಯಿಂದ, ಮಾನವತ್ವದಿಂದ ಅನ್ನದಾನ ಕಾರ್ಯಕ್ರಮ ಇಲ್ಲ ವಸ್ತ್ರದಾನ ಕಾರ್ಯಕ್ರಮ ನಾನು ಮಾಡಿದ್ರೆ ಉಪಯೋಗ ಏನಿದೆ ಅಂತ ಹೇಳ್ತಾರೆ ಅಲ್ಲಿ. ಅರ್ಥ ಏನು? ಇದರ ಅರ್ಥ ಏನಪ್ಪ ಅಂತ ನೋಡುವಾಗ, ನೀನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನನ್ನು ನೀವು ತಿಳಿದುಕೊಳ್ಳದೆ, ಆ ದೇವರನ್ನು ಅರ್ಥ ಮಾಡಿಕೊಳ್ಳದೆ, ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ, ಈ ಲೋಕದಲ್ಲಿ ನೀವು ಅನ್ನದಾನ ಮಾಡಿದರೂ ವಸ್ತ್ರದಾನ ಮಾಡಿದರೂ ಅದು ಲೆಕ್ಕಕ್ಕೆ ಬರೋಲ್ಲ, ಅದರಿಂದ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಅದು ಒಳ್ಳೆಯದಲ್ವಾ ಅಂತ ನೋಡುವಾಗ ಒಂದು ರೀತಿಯಲ್ಲಿ ಮಾನವತ್ವವನ್ನು ಅವ್ರು ತೋರಿಸಿದ್ದಾರೆ ವಿನಃ ದೈವತ್ವವನ್ನು ತೋರಿಸ್ಬೇಕು. ಯಾಕಂದರೆ ಮೊಟ್ಟ ಮೊದಲು ದೇವರನ್ನ ತಿಳಿದುಕೊಳ್ಳಬೇಕು. ದೇವರನ್ನ ತಿಳಿದುಕೊಳ್ಳದೆ, ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ಸತ್ಕ್ರಿಯೆಗಳನ್ನು ಕುರಿತು ಅರ್ಥ ಮಾಡಿಕೊಳ್ಳದೆ ನಾವು ಏನು ಕೊಟ್ಟರೂ ಕೂಡ ಉಪಯೋಗ ಇಲ್ಲ ಅಂತ ಹೇಳ್ತಾರೆ ಪ್ರಿಯರೇ.
ಏನು ಕೊಟ್ಟರು ಕೂಡ ಉಪಯೋಗ ಇಲ್ಲ. ಅದಕ್ಕೆ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಈ ಲೋಕದಲ್ಲಿ ಬಹಳ ಅನೇಕ ಪಾಪಗಳನ್ನು ಮಾಡ್ತಾರೆ. ಪಾಪಗಳನ್ನು ಮಾಡಿ ಒಂದು ದಿನ ಏನು ಮಾಡ್ತಾರಪ್ಪ ಅಂತ ನೋಡುವಾಗ ಅನ್ನದಾನ ಕಾರ್ಯಕ್ರಮ ಮಾಡ್ತಾರೆ, ವಸ್ತ್ರದಾನ ಕಾರ್ಯಕ್ರಮ ಮಾಡ್ತಾರೆ. ಯಾಕೆಂದರೆ ಕೆಲವರು ದೊಡ್ಡವರಾಗೆ ಅವರಿಗೆ ಉಪದೇಶ ಮಾಡಿರ್ತಾರೆ. ಈ ಉಪದೇಶಕ್ಕೆ ಒಳಪಟ್ಟು ಕೆಲವರು ಏನು ಮಾಡ್ತಾರೆ ಅಂದರೆ ಅನ್ನದಾನ, ವಸ್ತ್ರದಾನ ಏನೋ ಮಾಡ್ತಾ ಇರ್ತಾರೆ. ಇಲ್ಲಾಂದರೆ ಪ್ರಾಣಿಗಳಿಗೆ ಏನೋ ಆಹಾರ ಕೊಡ್ತಾ ಇರ್ತಾರೆ. ಪ್ರಾಣಿಗಳಿಗೂ, ಪಕ್ಷಿಗಳಿಗೂ, ಇಲ್ಲ ನಾಯಿಗಳಿಗೂ, ಪ್ರಾಣಿಗಳಿರ್ತಾವಲ್ಲ, ಅವುಗಳಿಗೆ ಏನಾದರೂ ಆಹಾರ ಕೊಟ್ಟರೆ, ಅವ್ರಿಗೆ ಏನೋ ಕೊಟ್ಟರೆ ನಮಗೆ ಮೋಕ್ಷ ಬರುತ್ತೆ ಅಂತೇಳಿ ಇದೊಂದು ನಂಬಿಕೆ ಇದೆ ರೀ. ಪಶುಗಳಿಗೆ, ಪ್ರಾಣಿಗಳಿಗೆ ಏನೋ ಆಹಾರ ಕೊಟ್ಟರೆ ನಮಗೆ ಮೋಕ್ಷ ಸಿಗುತ್ತೆ. ಯಾಕಂದರೆ ಈ ಲೋಕದಲ್ಲಿ ನಾನು ಅನೇಕ ತಪ್ಪುಗಳು ಮಾಡಿದ್ದೀನಿ, ಪಾಪವನ್ನು ಮಾಡಿದ್ದೀನಿ ಅಂತೇಳಿ ಆ ಮನುಷ್ಯನಿಗೆ ಗೊತ್ತು. ಪ್ರಾಯಶ್ಚಿತ್ತ ಆಗಬೇಕಾದ್ರೆ ಏನೋ ಒಂದು ದಾನ ಧರ್ಮ ಮಾಡಿದ್ರೆ ಸ್ವಲ್ಪ ಉಪಯೋಗ ಆಗುತ್ತೆ, ಪುಣ್ಯ ಬರುತ್ತೆ ಅಂತೇಳಿ ಈ ರೀತಿ ಕಲ್ತ್ಕೊಂಡಿದ್ದಾರೆ. ಇವ್ಯಾವುದೇ ಆಗಿರ್ಬೋದು, ಮಾಡಿದಾಗ ಒಬ್ಬ ಮನುಷ್ಯತ್ವ ತೋರಿಸಿದ್ದನೇ ವಿನಃ ದೈವತ್ವ ಆ ಮನುಷ್ಯನಿಗೆ ಅರ್ಥ ಆಗಲಿಲ್ಲ. ದೈವತ್ವ ತೋರಿಸ್ಬೇಕು. ದೈವತ್ವವನ್ನು ತೋರಿಸ್ಬೇಕಾದ್ರೆ ಮೊಟ್ಟ ಮೊದಲು ಯಾರನ್ನು ತಿಳ್ಕೊಳ್ಬೇಕು ಹೇಳಿ? ಸೃಷ್ಟಿಕರ್ತನನ್ನು ಅಂದರೆ ನಿನಗೆ ಜನ್ಮ ಕೊಟ್ಟಂಥ, ನಿನಗೆ ಜೀವಿತ ಕೊಟ್ಟಂಥ ನಿನ್ನ ತಂದೆಯಾದ ಆ ದೇವರನ್ನ ನೀನು ತಿಳಿದುಕೊಳ್ಳದೆ ನೀನು ಏನು ಮಾಡಿದ್ರೂ ಉಪಯೋಗ ಆಗಲ್ಲ. ಅದು ಉಪಯೋಗ ಆಗುತ್ತಾ? ಮೊಟ್ಟ ಮೊದಲು ನಿನ್ನನ್ನು ಅಮ್ಮ ಗರ್ಭದಲ್ಲಿ ನಿನ್ನನ್ನು ನಿಲ್ಲಿಸಿದಾರಲ್ಲ, ನಿನಗೆ ರೂಪ ಕೊಟ್ಟಿದ್ದಾರಲ್ಲ, ನಿನಗೆ ಆಕಾರವನ್ನು ಕೊಟ್ಟಿದ್ದಾರಲ್ಲ, ಆಕಾರವನ್ನು ಕೊಟ್ಟಂಥ ಆ ತಂದೆಯಾದ ದೇವರನ್ನು ಅರ್ಥ ಮಾಡಿಕೊಳ್ಳದೆ ಏನು ಮಾಡಿದ್ರೂ ಉಪಯೋಗ ಇಲ್ಲ. ಪ್ರಿಯರ ದೇವ್ರ ಮಕ್ಕಳಿರ, ನೋಡಿ, ಯುವಕನು, ಒಬ್ಬ ಯವ್ವನಸ್ಥನು ಯೇಸು ಕ್ರಿಸ್ತರ ಬಳಿಯಲ್ಲಿ ಬರ್ತಾರೆ. ಯೇಸು ಕ್ರಿಸ್ತರ ಬಳಿಯಲ್ಲಿ ಬಂದು, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡಿಬೇಕಾದ್ರೆ ನಾನು ಏನು ಮಾಡಲಿ ಅಂತ ಕೇಳಿದಾಗ ಯೇಸು ಪ್ರಭು ಹೇಳಿರುವಂಥ ಮಾತೇನು? ಒಳ್ಳೆಯವನು ಅಂತ ನಾನು ಯಾಕೆ ಕೇಳ್ತಿದ್ದೆ? ದೇವರು ಒಬ್ಬರೇ ಒಳ್ಳೆಯವರು ಅಂತ ಹೇಳ್ತಾರೆ. ದೇವರು ಒಳ್ಳೆಯವರು ಅಂದರೆ, ಪ್ರಿಯರ ದೇವ್ರ ಮಕ್ಕಳಿರ, ಈ ಮಾತು ಯಾಕೆ ಹೇಳ್ತಾರಂದರೆ, ತಂದೆಯಾದ ದೇವರನ್ನು ಕುರಿತು ಮೊಟ್ಟ ಮೊದಲು ಪರಿಚಯ ಮಾಡ್ತಾರೆ ಅವರು. ದೇವರು ಒಳ್ಳೆಯವರು. ಎಷ್ಟು ಒಳ್ಳೆಯವರು ಅವರು, ಎಷ್ಟು ಒಳ್ಳೆಯವರು ನೋಡುವಾಗ ಕೀರ್ತನೆ ಗ್ರಂಥವನ್ನು ನಾವು ನೋಡೋಣ. ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 7ನೇ ವಚನ 8ನೇ ವಚನವನ್ನು ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ ಅಂದರೆ, ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನು ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಅಂದರೆ ಭಕ್ತರಿದ್ದಾರಂತ ತಿಳ್ಕೊಳ್ಳಿ, ಭಕ್ತರನ್ನು ಕೈ ಬಿಡುವಂಥ ದೇವರಲ್ಲ. ಯಾಕೆಂದರೆ ಭಕ್ತರನ್ನು ಜೊತೆಯಲ್ಲಿದ್ದು ಕಾಪಾಡ್ತಾರೆ. ಒಂದು ವೇಳೆ ಕಷ್ಟ ಬಂದಿದೆ ಅಂತ ತಿಳ್ಕೊಳ್ಳಿ, ಈ ಲೋಕದಲ್ಲಿ ಕಷ್ಟ ಇದೆಯಲ್ಲ, ಆ ಕಷ್ಟ ಬಂದಾಗ ಆ ಕಷ್ಟದಲ್ಲೇ ನೀವು ಯಥಾರ್ಥವಾಗಿ ಪ್ರೀತಿ ಮಾಡಿದಾಗ, ಯಥಾರ್ಥವಾಗಿ ಭಕ್ತಿಯಿಂದ ನಡ್ಕೊಂಡಾಗ, ಆ ಕಷ್ಟವನ್ನು ಅನುಭವಿಸಿ ದೇವರನ್ನು ಘನಪಡಿಸಿದಾಗ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತಂತ ಹೇಳ್ತಾರೆ ಪ್ರಿಯರೇ. ಯಾಕಂದರೆ ಪರಲೋಕ ಎನ್ನುವಂಥದ್ದೇ ಪ್ರಾಮುಖ್ಯವಾದದ್ದು. ಅದು ಶಾಶ್ವತವಾಗಿರುವಂಥದ್ದು, ಅದು ನಿತ್ಯ ಇರುವಂಥದ್ದು. ಆ ನಿತ್ಯ ಇರುವಂಥ ಆ ಲೋಕದಲ್ಲಿ ನಾವು ಪ್ರತಿಫಲವನ್ನು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಆತನನ್ನು ಎಲ್ಲ ಸಮಯದಲ್ಲಿ ಘನಪಡಿಸ್ಬೇಕು. ಯಾಕಂದರೆ ಆತನ ಧ್ಯಾನದಲ್ಲಿ, ಪ್ರಾರ್ಥನೆಯಲ್ಲಿ, ಭಕ್ತಿಯಿಂದ ನಾವಿದ್ದಾಗ ತನ್ನ ದೂತರನ್ನು ಕಾವಲಿಗಿಟ್ಟು ಕಾಪಾಡ್ತಾರೆ. ಎರಡನೇದಾಗಿ ನೋಡಿ, ಕೆಳಗಡೆ ಮಾತು, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಸರ್ವೋತ್ತಮನಂದರೆ ಉತ್ತಮನು, ಸರ್ವೋತ್ತಮನು, ಒಳ್ಳೆಯಾತನು, ಮಹಾ ಒಳ್ಳೆಯಾತನು, ಉತ್ತಮನು, ಸರ್ವೋತ್ತಮನಂದರೆ ಆತನಿಗಿಂತ ಇನ್ನು ಮಿಂಚಿದವರು ಯಾರಿಲ್ಲ ಪ್ರಿಯರೇ, ಮೀರಿದವರು, ಒಳ್ಳೆಯವರು, ಸರ್ವೋತ್ತಮನು. ಯಾರು ಸರ್ವೋತ್ತಮರು ಅಂತ ನೋಡುವಾಗ ನಮ್ಮ ತಂದೆಯಾದ ದೇವರು. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಆತನನ್ನು ಆಚರಿಸಿಕೊಂಡವರು ಎಷ್ಟೋ ಧನ್ಯರು. ಅನುಭವದಿಂದ ತಿಳಿದುಕೊಳ್ಳಬೇಕಂತ ಹೇಳ್ತಾರೆ. ಅನುಭವ ಆಗಿದೆಯೇ ನಮಗೇನಾದರೂ ದೇವ್ರ ಬಗ್ಗೆ ದೇವ್ರ ಬಗ್ಗೆ ಅನುಭವ ಆಗಿದೆ ಪ್ರಿಯರೇ? ಯಾವುದೇ ಕಾರಣಕ್ಕೂ ನೀವು ದೇವರನ್ನು ಅನುಮಾನಿಸಬಾರದು. ಮೊಟ್ಟ ಮೊದಲು ದೇವರನ್ನು ಅನುಭವದಿಂದ, ತೆಲುಗಲ್ಲಿ ನೋಡಬೇಕಾದ್ರೆ ರುಚಿ ನೋಡಿ ತಿಳಿದುಕೊಳ್ಳ್ರಿ ಅಂತ ಹೇಳ್ತಾರೆ. ಅನುಭವ ಅಂದರೆ, ಇವಾಗ ಹಣ್ಣಿನ ಬಗ್ಗೆ ಅನುಭವ ಯಾವಾಗ ಆಗುತ್ತೆ? ನೋಡಿದ್ರೆ ಅನುಭವ ಆಗುತ್ತೆ, ತಿಂದರೆ ಅನುಭವ ಆಗುತ್ತಾರೆ. ಹಣ್ಣು ಇದೆ ಅಲ್ವಾ, ನೀವು ನೋಡ್ತಿದ್ದೀರಿ, ಅಲ್ಲಿ ಮಾವಿನ ಹಣ್ಣಿದೆ, ಚೆನ್ನಾಗಿದೆ, ನೋಡೋದಕ್ಕೆ ಕಲರಾಗಿ ಚೆನ್ನಾಗಿದೆ. ಅದು ರುಚಿ ಇದೆಯಾ, ಹುಳಿ ಇದೆಯಾ, ಕಹಿ ಇದೆಯಾ ಗೊತ್ತಾಗಬೇಕಾದ್ರೆ ತಿಂದರೆ ಅರ್ಥ ಆಗುತ್ತಾ, ಅಲ್ಲಿ ನೋಡಿದ್ರೆ ಅರ್ಥ ಆಗುತ್ತಾ? ತಿನ್ನಬೇಕು,
ಕಣ್ಣಿಗೆ ಇಂಪಾಗಿ ಕಾಣ್ತಾ ಇದೆ, ತಿಂದಾಗ ಅಲ್ಲಿ ಅನುಭವ, ಆ ರುಚಿ ಇದೆಯಲ್ಲ ಅದು ಅನುಭವ, ಬುದ್ಧಿಗೆ ಗೊತ್ತಾಗ್ತದೆ ಎಷ್ಟು ರುಚಿ ಇದೆ ಅಂತೇಳಿ, ಎಷ್ಟು ಅದ್ಭುತವಾದಂಥದ್ದು. ಯಾವುದೇ ಹಣ್ಣನ್ನು ನೀವು ತಿನ್ನುವಂಥ ಸಮಯದಲ್ಲಿ ಅದು ಸ್ವಲ್ಪ ನೀವು ತಿನ್ನುವಂಥ ಸಮಯದಲ್ಲಿ ಅನುಭವದಿಂದ ದೇವರನ್ನು ಅಂಥ ಅನುಭವ ಆಗಿದೆಯಾ? ನಮಗೆ ದೇವರ ಅನುಭವ ಆಗಿದೆ. ದೇವರಂತಂದರೆ ನೀವು ಧ್ಯಾನ ಮಾಡಬೇಕಾಗತ್ತೆ, ಪರಿಶೋಧನೆ ಮಾಡಬೇಕಾಗತ್ತೆ. ಏನ್ರಿ, ಪ್ರತಿ ವಸ್ತುಗಳನ್ನು ನೀವು ಪರಿಶೋಧನೆ ಮಾಡುವಾಗ ಈ ಗುಣ ಇಟ್ಟಿದ್ದಾರಲ್ಲ, ಗುಣ ತಿನ್ನುವಂಥ ಸಮಯದಲ್ಲಿ ರುಚಿಕರವಾದಂಥ ಗುಣ ಇದೆ ನೋಡಿ ಪ್ರಿಯರೇ. ಈ ಎಲ್ಲ ಗುಣಗಳು ಯಾರಲ್ಲಿದೆ ಗೊತ್ತಾ? ಏನವ? ದೇವರಲ್ಲಿದ್ದಂಥ ಗುಣಗಳವು. ಅದನ್ನು ನಾವು ತಿಂತಾ ಇದ್ದೀವಿ ಅಂದರೆ, ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ, ಈ ಗುಣ ಇಟ್ಟವ್ರು ಯಾರಪ್ಪ ಅಂತ ನೋಡುವಾಗ ದೇವರು ಪ್ರಿಯರೇ. ಆ ತಿನ್ನುವಂಥ ಸಮಯದಲ್ಲೇ ತಂದೆ ಎಷ್ಟು ಅದ್ಭುತವಾದಂಥ ರುಚಿ ಕೊಟ್ಟಿದ್ದೀರಲ್ಲ, ಎಷ್ಟು ಅದ್ಭುತವಾಗಿದೆಯಲ್ಲ ತಂದೆ, ಇದು ತಿನ್ನುವಾಗ ಇಲ್ಲಿ ರುಚಿ ಇದೆ, ಸಿಹಿ ಇದೆ, ಸಂತೋಷ ಅನ್ನಿಸ್ತಾ ಇದೆ. ಎರಡನೇದಾಗಿ ನನ್ನ ದೇಹಕ್ಕೆ ಆರೋಗ್ಯ ಕೊಡ್ತಾ ಇದ್ದೀರಾ. ಮೂರನೇದಾಗಿ ನಾನು ಈ ಲೋಕದಲ್ಲಿ ಬದುಕಬೇಕಂದ್ರೆ ಎಲ್ಲ ವ್ಯವಸ್ಥೆ ಮಾಡಿದ್ದೇನಂತೇಳಿ ಏನ್ರಿ ಪರಿಶೋಧನೆ ಮಾಡುವಾಗ ಆತನು ಯಾರು ಅನ್ನೋದು ಗೊತ್ತಾಗುತ್ತೆ ರೀ. ಇವರೇನು ಮಾಡಿದ್ದಾರೆ ಅಂದರೆ ಮನುಷ್ಯರನ್ನು ತಿಳ್ಕೊಳ್ತಾರೆ ಅನುಭವದಿಂದ. ಮನುಷ್ಯರನ್ನ ನೋಡಿದ್ರೆ ಗೊತ್ತಾಗುತ್ತೆ, ಕೆಲವ್ರು ನೋಡಿದ್ರೆ ಗೊತ್ತಾಗಲ್ಲ. ಕೆಲವರು ಕುರಿವೇಷ ಹಾಕ್ಕೊಂಡಿರ್ತಾರೆ. ಕೆಲವ್ರು ಹೇಗಿರ್ತಾರೆ ಗೊತ್ತಾ? ಕುರಿವೇಷ ಹಾಕಿಕೊಂಡು ಮೋಸ ಮಾಡ್ತಾ ಇರ್ತಾರೆ. ಕೆಲವರು ಬೇಗ ಗೊತ್ತಾಗಲ್ಲ, ಕೆಲವರು ಬೇಗ ಗೊತ್ತಾಗ್ತಾರೆ. ಇನ್ನು ಕೆಲವರು ಮನೇಲಿದ್ದರೂ ಕೂಡ ಗೊತ್ತಾಗಲ್ಲ, ಏನೂ ಅರ್ಥನೇ ಆಗಲ್ಲ ನಮಗೆ ಕೆಲವ್ರ ಬಗ್ಗೆ. ಅವರೇನು, ಅವ್ರ ಕ್ಯಾರೆಕ್ಟ್ರ್ ಏನು, ಅವ್ರ ಗುಣಗಳೇನು, ಇನ್ನು ಕೆಲವ್ರಿಗೆ ಅರ್ಥನೇ ಆಗಲ್ಲ. ಯಾರು ಅರ್ಥ ಮಾಡ್ಕೊಳ್ತಿರೋ ಬಿಡುತ್ತಿರೋ ಅದು ಎರಡನೇ ವಿಷಯ. ನಿನ್ನ ತಂದೆ ನಿನಗೆ ಅರ್ಥ ಆಗಿದ್ದಾರಾ? ನಿನ್ನ ತಂದೆ ಕೈಯಲ್ಲಿ ನಿನ್ನ ದೇಹ ಇದೆ, ನಿನ್ನ ತಂದೆ ಕೈಯಲ್ಲಿ ನಿನ್ನ ಆತ್ಮ ಇದೆ, ನಿನ್ನ ತಂದೆಯ ಕೈಯಲ್ಲಿ ಭೂಮಂಡಲ ಇದೆ, ನಿನ್ನ ತಂದೆಯ ಕೈಯಲ್ಲಿ ಆಕಾಶ ಮಂಡಲ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ಕೂಡ ನಿನ್ನ ತಂದೆಯಾದ ದೇವರ ಕೈಯಲ್ಲಿ ಇದೆ ಎಂದು ನಿಮಗೆ ಗೊತ್ತಾಗಿದೆಯಾ? ಅರ್ಥ ಆಗಿದೆಯಾ? ಅನುಭವ ಆಗಿದೆಯಾ? ಅನುಭವ ಆದಾಗ ಅದು ಅದ್ಭುತ ಪ್ರಿಯರೇ. ಅನುಭವದಿಂದ ಆತನನ್ನು ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಇಂತಹ ಅನುಭವ ಯಾರಿಗಾಗಿದೆ? ಭಕ್ತರಿಗಾಗಿದೆ. ನಮ್ಗೆ ಆಗಬೇಕು, ನಮಗೆ ಆಗಬೇಕು. ಆತನು ಒಳ್ಳೆ ಆತನಂತ ಗೊತ್ತಾಗುತ್ತೆ. ಮತ್ತೊಂದು ವಚನವನ್ನು ನೋಡಿ, ಕೀರ್ತನೆ ಗ್ರಂಥ 100ನೇ ಅಧ್ಯಾಯ 5ನೇ ವಚನವನ್ನು ನೋಡಿ ಪ್ರಿಯರೇ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ತತೆಯು ತಲಾಂತರಕ್ಕೂ ಇರುತ್ತೆ. ಮನುಷ್ಯರಲ್ಲಿ, ಪ್ರಿಯರ ದೇವ್ರ ಮಕ್ಕಳಿರ ಮನುಷ್ಯರಲ್ಲಿ ಮಾತ್ರ ಸತ್ಯ ಇರಲ್ಲ ರೀ. ಟೋಟಲ್ ಪ್ರಕೃತಿಯಲ್ಲಿ ಇದೆ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಎಲ್ಲದರಲ್ಲಿ ನೋಡ್ತೀವಿ. ಮನುಷ್ಯರಲ್ಲಿ ಮಾತ್ರ ಏನು ಕಾಣಲ್ಲ ಹೇಳಿ. ಇವಾಗ ಮಾತಾಡ್ತಾರೆ, 1 ಗಂಟೆಯಲ್ಲಿ ಚೇಂಜ್ ಆಗ್ತಾರೆ. ಅಂದರೆ ಮನುಷ್ಯ ಹೆಂಗಿರ್ತಾನಪ್ಪ ಅಂತ ನೋಡುವಾಗ ಕಂಗಲ್ ಆಗ್ತಾ ಇರ್ತಾನೆ. ಮನುಷ್ಯ ಕಂಗಲ್ ಆಗ್ತಾ ಇದ್ದಾನೆ, ಗಲಿಬಿಲಿ ಆಗ್ತಾ ಇರ್ತಾನೆ, ಏನಾಗುತ್ತೋ ಗೊತ್ತಿಲ್ಲ. ಒಂದು ವೇಳೆ ಸ್ವಲ್ಪ ರೋಗ ಬಂದರೆ ಅದಕ್ಕೂ ಒದ್ದಾಡ್ತಾ ಇರ್ತಾನೆ. ಅಸಲು ನಂಬಿಕೆನೇ ಇರಲ್ಲ ಪ್ರಿಯ ದೇವ್ರ ವಿಷಯದಲ್ಲಿ. ಒಂದು ವೇಳೆ ಮೈಯಲ್ಲಿ ಏನಾದರೂ ರೋಗ ಬಂತ ಅದಕ್ಕೊಂದು ಒದ್ದಾಡ್ತಾ ಇರ್ತಾನೆ. ಏನು ಬರಲಿ ಬಿಡು, ದೇವ್ರು ನಂಬಿದೆಯಲ್ಲ. ದೇವರನ್ನ ನಂಬಿಕೊಂಡ ಮೇಲೆ ಪಕ್ಕದಲ್ಲಿ ಭೂಕಂಪ ಆದರೂ ಕೂಡ ಭಯಪಡಬೇಡ ಅಂತ ಹೇಳ್ತಾರಲ್ಲ, ಹೇಳ್ತಾರೆ ಹೇಳಲ್ವ? ಪಕ್ಕದಲ್ಲಿ ಭೂಕಂಪ ಆದ್ರೆ ನಿನಗೆ ಯಾಕಪ್ಪ ಭಯ? ನಾನಿದ್ದೀನಲ್ಲ. ಒಂದು ವೇಳೆ ಸತ್ತೋದ್ರೂ ಪರವಾಗಿಲ್ಲ, ಸೀದಾ ನಾನು ಕರ್ಕೊಂಡು ಹೋಗ್ತೀನಲ್ಲ, ಯಾಕೆ ಭಯಪಡ್ತೀನಿ ನೀನು? ಪ್ರಾಣ ಹೋಗಿದೆಯಾ? ಓಕೆ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಲ್ಲ ಅಂತ ಹೇಳ್ತಾರೆ. ಅಷ್ಟು ನಂಬಿಕೆ ಇರಬೇಕು. ಪಕ್ಕದಲ್ಲಿ ಭೂಕಂಪ ಆಗಿದೆಯಾ, ಪಕ್ಕದಲ್ಲಿ ರೋಗ ಬಂದಿದೆಯಾ, ಅಂಟು ರೋಗ ಬಂದಿದೆಯಾ, ಇನ್ನೊಂದು ಬಂದಿದೆಯಾ, ಇಲ್ಲ ಯುದ್ಧ ನಡೀತಾ ಇದೆಯಾ, ಯಾವುದಕ್ಕೂ ಭಕ್ತರು ಭಯಪಡಲ್ಲ ಪ್ರಿಯರೇ. ಹೋದ್ರೂ ಪರವಾಗಿಲ್ಲ, ದೇವ್ರು ಕರೀತಾರೆ, ಅವ್ರ ಬಳಿಯಲ್ಲಿ ಸೇರಿಸ್ಕೊಳ್ತಾರೆ ಅಂತೇಳಿ ಪೂರ್ಣ ನಂಬಿಕೆ ಇರುತ್ತೆ ರೀ, ಪೂರ್ಣ ನಂಬಿಕೆ. ಅದಕ್ಕೆ ಅಪೋಸ್ಟಲಾಗಿರುವಂಥ ಪೌಲನು ಹೇಳ್ತಾರಲ್ಲ, ದೇವ್ರು ನನ್ನನ್ನು ಕರೆದ್ರೆ ಬೇಗ ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ, ಸತ್ರ ನನಗೇನಾಗತ್ತೆ ಅಂತ ಹೇಳ್ತಾರೆ, ಲಾಭ ಆಗುತ್ತೆ ಅಂತ ಹೇಳ್ತಾರೆ. ಲಾಭ ಆಗುತ್ತೆ ಅಂತ ಮಾತು ಹೇಳಿದ್ದಾರೆ ಅಂದರೆ ಅವರು ಎಷ್ಟು ಅದ್ಭುತವಾಗಿ ಜೀವಿಸಿದ್ದಾರೆ ಹೇಳಿ ಪ್ರಿಯರೇ. ನನಗೆ ಲಾಭ ಇದೆ, ದೇವ್ರು ಕರೆದ್ರೆ ಸಾಕು, ನನಗೆ ಲಾಭ ಇದೆ, ನಾನು ಹೋಗೋದಕ್ಕೆ ರೆಡಿ ಇದ್ದೀನಿ. ಆದರೂ ಉಳ್ಕೊಂಡಿದ್ದೀನಿ ಅಂದರೆ ನಿಮ್ಮ ಬಳಿಯಲ್ಲಿ ಸೇವೆ ಇದೆ, ಅದಕ್ಕೆ ಇದ್ದೀನಿ. ಒಂದು ವೇಳೆ ದೇವ್ರು ಕರೆದ್ರೆ ನಾನು ಹೋಗೋದಕ್ಕೆ ರೆಡಿ ಇದ್ದೀನಿ ಅಂತೇಳಿ ಆ ಮನುಷ್ಯ ಹೇಳ್ತಾನೆ. ನಾವು ರೆಡಿ ಇದ್ದೀವಮ್ಮ? ನಾಳೆ ನಿಮಗೆ ಕರೆ ಬಂದಿದೆ ಅಂತ ತಿಳ್ಕೊಂಡು ನಾವು ರೆಡಿ ಇದ್ದೀವ? ಇಲ್ಲ ದೇವ್ರೆ, ಸ್ವಲ್ಪ ಮಕ್ಕಳಿಗೆ ಮದುವೆ ಮಾಡಬೇಕು, ಇನ್ನು ಏನು ನೋಡ್ತೀಯ ನೀನು? ನೋಡೋದು ಏನಿಲ್ಲ. ಏನು ನೋಡ್ತೀಯ? ಮಕ್ಕಳು ಮದುವೆನಾ, ಮೊಮ್ಮಕ್ಕಳು ನೋಡ್ತೀಯ? ಕೊಟ್ಟರೆ ನೋಡು. ಎಲ್ಲ ಆಸೆ ಇಟ್ಕೊಂಬೇಡ ಈ ಲೋಕದಲ್ಲಿ. ಈ ಆಸೆ ಏನು ಗೊತ್ತಾ? ಈ ಲೋಕದಲ್ಲೇ ಬದುಕು ಕೊಟ್ಟಿದ್ದೀನಿ, ಬದುಕಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ನೀವು ಕಲಿಬೇಕು.
ನಿಮ್ಮ ಕೈಲಿಂದ ಏನೇನಾಗುತ್ತೆ ಮನೆಯಲ್ಲಿ ನೋಡ್ಕೊಳ್ಳಿ, ತಪ್ಪೇನಿಲ್ಲ. ಅದಕ್ಕಿಂತ ಮುಖ್ಯವಾಗಿ ನಿನ್ನ ಆತ್ಮಕ್ಕೆ ಏನು ಬೇಕೋ ಅದನ್ನು ನೀವು ವಿಚಾರ ಮಾಡಬೇಕಂತ ಹೇಳ್ತಾರೆ ಪ್ರಿಯರೇ. ಯಾಕಂದರೆ ನೀವು ಏನು ಮಾಡಿದ್ದೀರಿ, ನೀವು ಯಾವ ರೀತಿ ನಡ್ಕೊಂಡಿದ್ದೀರಾ, ಆ ನಡ್ಕೊಂಡಿರುವಂಥ ಒಂದು ಕೆಲಸ ಇದೆಯಲ್ಲ, ಆ ಕೆಲಸದ ಮೂಲಕನೇ ನಮಗೇನಾಗುತ್ತೆ ಗೊತ್ತಾ, ತೀರ್ಪಾಗುತ್ತೆ, ತೀರ್ಪು. ಕೀರ್ತನೆ ಗ್ರಂಥ ಇನ್ನೊಂದು ಮಾತು ನೋಡೋಣ. ಕೀರ್ತನೆ ಗ್ರಂಥ 145 7ನೇ ವಚನದಿಂದ, ಜನರು ನಿನ್ನ ಮಹೋಪಕಾರವನ್ನು ನೆನಪಿನಲ್ಲಿಟ್ಟುಕೊಂಡು ಪ್ರಕಟಿಸುವರು, ನಿನ್ನ ನೀತಿಯನ್ನು ಹೊಗಳುವರು. ಯೆಹೋವನು ದಯೆಯು ಕನಿಕರವು ಉಳ್ಳವನು, ದೀರ್ಘಶಾಂತನು, ಪ್ರೀತಿಪೂರ್ಣನು ಆಗಿದ್ದಾನೆ. ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸುವವುಗಳನ್ನೆಲ್ಲ ಕರುಣಿಸುವ ಆತನು ಆಗಿದ್ದಾನೆ. ಅಂದರೆ ಆತನನ್ನು ಅರ್ಥ ಮಾಡಿಕೊಂಡವರು ಏನ್ರಿ ಈ ಸಮಾಜದಲ್ಲಿ ಆತನ ಪ್ರೀತಿಯ ಗುಣಗಳನ್ನು ಪ್ರಕಟಿಸ್ತಾರಂತೆ. ಇಲ್ಲಿ ಗಮನಿಸಬೇಕು, ಸರ್ವೋಪಕಾರಿ ಅಂದಾಗ ಎಲ್ಲ ರೀತಿಯಲ್ಲಿ ಆತನ ಏನು ಮಾಡ್ತಾರೆ ಗೊತ್ತಾ, ಉಪಕಾರ. ಅಂದರೆ ಈ ಲೋಕದಲ್ಲಿ ಬದುಕುವ ವಿಷಯದಲ್ಲಿ, ಈ ಲೋಕದಲ್ಲಿ ಜೀವಿಸುವ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ. ಹಸುವಿದೆಯಾ, ಅದಕ್ಕೆ ಬೇಕಾದಂಥ ಆಹಾರ. ಅನಾರೋಗ್ಯ ಇದೆಯಾ, ಅದಕ್ಕೆ ಬೇಕಾದಂಥ ಔಷಧಿ. ಪಾಪದಲ್ಲಿದ್ದೀವ, ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ಮಾರ್ಗ. ಹಳೆ ಒಡಂಬಡಿಕೆ ನೋಡುವಾಗ ಧರ್ಮಶಾಸ್ತ್ರ ಕೊಟ್ಟರು, ಹೊಸ ಒಡಂಬಡಿಕೆ ನೋಡುವಾಗ ಯೇಸು ಕ್ರಿಸ್ತರ ಮೂಲಕ ಟೋಟಲ್ ಪ್ರಪಂಚಕ್ಕೇ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ರು. ಮಹಾ ಉಪಕಾರಿ, ಎಲ್ಲದರಲ್ಲಿ ಸರ್ವೋಪಕಾರಿ ಅಂತಂದರೆ ಸರ್ವ ವಿಷಯದಲ್ಲಿ, ಆಹಾರ ವಿಷಯದಲ್ಲಿ, ಬದುಕಿನ ವಿಷಯದಲ್ಲಿ, ಆರೋಗ್ಯ ವಿಷಯದಲ್ಲಿ, ಆತ್ಮಿಕ ವಿಷಯದಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ದೇವರು ಉಪಕಾರ ಮಾಡಿದ್ದಾರೆ. ಹೌದಲ್ವ? ದೇವರು ಮಾಡಿರುವಂಥ ಉಪಕಾರವನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾ? ನೆನಪಿನಲ್ಲಿ ಇಟ್ಟುಕೊಂಡು ನಾವು ಜೀವಿಸಬೇಕು ಪ್ರಿಯರೇ ಈ ಲೋಕದಲ್ಲಿ. ಅಂದರೆ ಮೊಟ್ಟ ಮೊದಲು ದೇವರನ್ನ ತಿಳಿಬೇಕು, ದೇವರ ಉಪಕಾರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ಆತನನ್ನು ಅನುಭವದಿಂದ ಆತನನ್ನು ಸೇವಿಸಬೇಕು. ಕೊರ್ನೇಲಿ ದಾನ ಧರ್ಮಗಳನ್ನು ಮಾಡಿದ್ದಾರಂತೆ. ದಾನ ಧರ್ಮಗಳನ್ನು ದೇವರ ಸನ್ನಿಧಿಯಲ್ಲಿ ಮುಟ್ಟಿದ್ದೆ ಅಂದಾಗ ಮೊಟ್ಟ ಮೊದಲು ಆತನು ಹೇಗಿದ್ದಾನೆ ಆತನು ಕೊರ್ನೇಲಿ ಅಂತ ನೋಡುವಾಗ, ದೇವರಲ್ಲಿ ಭಕ್ತನು. ಆತನು ಮಾತ್ರವಲ್ಲ, ಆತನ ಕುಟುಂಬದವರು ಕೂಡ ಭಕ್ತರಾಗಿದ್ದಾರೆ. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 1ನೇ ವಚನ 2ನೇ ವಚನ ಓದೋಣ. ಇತಾಲಿಯದ ಪಟಾಲಮೆನಿಸಿಕೊಳ್ಳುವ ಒಂದು ಪಟಾಲಮ್ಮಿನ ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರು ಎಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಕೊರ್ನೇಲಿ ಎಂಬುವಂಥ ಈತನು ಭಕ್ತನಂತೆ, ಎರಡನೇದಾಗಿ ಕುಟುಂಬ ಸಹಿತ ಕೂಡ ಭಕ್ತರಾಗಿದ್ದಾರೆ ಅಂತ, ಮೂರನೇದಾಗಿ ನೋಡುವಾಗ ಏನ್ರಿ ದಾನ ಧರ್ಮಗಳು. ಈ ದಾನ ಧರ್ಮಗಳು ಅಂದರೆ ಆತನ ಭಕ್ತಿ, ಆತನ ಪ್ರಾರ್ಥನೆ, ಆತನ ದಾನ ಧರ್ಮಗಳು ಎಲ್ಲಿಗೆ ಮುಟ್ಟಿದೆ ಗೊತ್ತಾ? ದೇವರ ಸನ್ನಿಧಿಗೆ ಮುಟ್ಟಿದೆ ರೀ. ಅಂದರೆ ಭಕ್ತಿ ಇದ್ರೇ ದೇವರ ಸನ್ನಿಧಿಗೆ ಮುಟ್ಟುತ್ತೆ. ಪಾಪ ಇದ್ದರೂ ಕೂಡ ಪಾಪಗಳು ಮಾಡ್ತಾರಲ್ಲ, ಇದು ದಂಡನೆಗೋಸ್ಕರ. ಸೊದಮ ಗೊಮೋರ ಪಟ್ಟಣದಲ್ಲಿದ್ದಂಥ ಪಾಪಗಳು ಮಾಡಿದ್ದಾರೆ ನೋಡಿ ಪ್ರೇರೆ, ದೇವರ ಬಳಿಯಲ್ಲಿ ಮುಟ್ಟಿದೆ ಅಂತೆ. ಅದು ಯಾಕೆಪ್ಪ ಅಂತ ನೋಡುವಾಗ ದಂಡನೆಗೋಸ್ಕರ. ಇದು ದೇವರ ಸನ್ನಿಧಿಗೆ ಮುಟ್ಟಿದೆ. ಇದಕ್ಕೆ ಯಾಕಪ್ಪ ಅಂದರೆ ಪ್ರತಿಫಲ ಹೊಂದಿಕೊಳ್ಳೋದಕ್ಕೆ. ಅಂದರೆ ಭೂಮಿ ಮೇಲೆ ಒಂದು ರೀತಿಯಲ್ಲಿ ಶಾಶ್ವತವಾದಂಥ ಪ್ರತಿಫಲ ಏನಪ್ಪ ಅಂತ ನೋಡುವಾಗ ಪರಲೋಕ. ಅಂದರೆ ಪರಲೋಕದಲ್ಲಿ ಪ್ರತಿಫಲವನ್ನು ನಾವು ಪಡಿಬೇಕಾದರೆ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು. ಮೊಟ್ಟ ಮೊದಲು ದೇವರನ್ನು ತಿಳಿದುಕೊಳ್ಳಬೇಕು, ತಿಳಿದುಕೊಂಡ ಮೇಲೆ ಭಯ ಭಕ್ತಿಯಿಂದ ಜೀವಿಸಬೇಕು. ಆಮೇಲೆ ದಾನ ಧರ್ಮಗಳು ಕೂಡ ಅದರಲ್ಲಿ ಒಂದು ಭಾಗ ಮಾಡಲೇಬೇಕಂತ ಹೇಳ್ತಾರೆ, ಅದನ್ನು ಮಾಡಬೇಕಂತ ಹೇಳ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ದೇವರನ್ನು ತಿಳಿದುಕೊಂಡು ದೇವರಿಗೆ ವಿಧೇಯರಾಗಿ ನಂಬಿಕೆಯಿಂದ, ದೃಢವಾದ ನಂಬಿಕೆಯಿಂದ, ಭಯಭಕ್ತಿಯಿಂದ ಪ್ರಾರ್ಥನೆ, ಆರಾಧನೆ, ಧ್ಯಾನ, ಸುವಾರ್ತೆ ಕೆಲಸ, ದಾನ ಧರ್ಮ ಕೆಲಸ ಇವೆಲ್ಲದರಲ್ಲಿದ್ದಾಗ ಇವೆಲ್ಲ ಕ್ರಿಯೆಗಳು ಎಲ್ಲಿಗೆ ಸೇರುತ್ತೆ ಹೇಳಿ? ಸುಕೃತ್ಯಗಳು ಅವನ ಹಿಂದೆ ಹೊರಡುವ ಒಂದಾಗ ಆ ಏನೇನು ಮಾಡಿದ್ದನೋ ಎಲ್ಲ ಪಟ್ಟಿ ಪ್ರಿಯರ ದೇವ್ರ ಮಕ್ಕಳಿರೋ ದೇವರ ಬಳಿಯಲ್ಲಿರುತ್ತೆ. ಆತನು ಏನೇನು ಕೆಲಸ ಮಾಡಿದ್ದಾನೆ, ಯಾವ ರೀತಿ ಮಾತಾಡಿದ್ದಾನೆ, ಯಾವ ರೀತಿ ನಡೆದುಕೊಂಡಿದ್ದಾನೆ, ಯಾವ ರೀತಿ ಸುವಾರ್ತೆ ಮಾಡಿದ್ದಾನೆ, ಇವೆಲ್ಲವೂ ಕೂಡ ಏನ್ರಿ ಆತನ ಹಿಂದೆ ಆ ಸುಕೃತ್ಯಗಳು ಹೋಗುತ್ತೆ. ಅದರ ತಕ್ಕ ಹಾಗೆ ಪ್ರತಿಫಲ ಸಿಗುತ್ತೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಿಂದ, ನೀನು ನಿನ್ನ ಮೊಂಡತನವನ್ನು, ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದೀಯ. ಅಂದರೆ ಕೆಲವರು ಮೊಂಡರಿರ್ತಾರೆ ಪ್ರೇಯರ್, ಬದಲಾಗಲ್ಲ.
ಕೆಲವ್ರು ಹೆಂಗಿರ್ತಾರೆ ಗೊತ್ತಾ, ಮೊಂಡರು. ತಪ್ಪು ಮಾಡ್ತಾರೆ, ಆ ತಪ್ಪುಗಳನ್ನು ದೇವ್ರ ಬಳಿಲಿ ಒಪ್ಕೊಳ್ಳಲ್ಲ, ದೇವ್ರ ಪರವಾಗಿಲ್ಲ ಏನು ಮಾಡಲ್ಲ ಅಂತೇಳಿ ಹೃದಯವನ್ನು ಮೊಂಡುತನಕ್ಕೆ ಒಪ್ಪಿಸಿರ್ತಾರೆ. ಅಂಥ ಜನ ಲೋಕದಲ್ಲಿದ್ದಾರೆ. ಅದೇ ಪ್ರಕಾರ ಕ್ರೈಸ್ತರಲ್ಲಿ ಕೂಡ ಇದ್ದಾರೆ. ಆ ರೀತಿ ಇದ್ದಾಗ ದೇವರ ಕೋಪ ಅಂದರೆ ಅವನಿಗೆ ದಂಡನೆ ಆಗುತ್ತೆ, ಅವನಿಗೆ ಶಿಕ್ಷೆ ಆಗುತ್ತೆ. ಮತ್ತು ಏನಾಗಬೇಕು, ದೇವರ ಸನ್ನಿಧಿಯಲ್ಲಿ ಪಾಪಕ್ಷಮಾಪಣೆ ಪಡೆದುಕೊಂಡು ಏನ್ರಿ ಒಳ್ಳೆ ರೀತಿಯಿಂದ ಬದುಕಬೇಕು ಪ್ರಿಯರೇ. ಒಳ್ಳೆ ರೀತಿಯಿಂದ ಬದುಕೋದೋದ್ರೆ ಅಂದರೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ಬದುಕೋದು ಹೋದರೆ ನಮಗೆ ಪ್ರತಿಫಲ ಎಲ್ಲಿ ಸಿಗುತ್ತೆ? ಅಂದರೆ ಪರಲೋಕದಲ್ಲಿ ಸ್ಥಾನ ಇಲ್ಲ, ಪರಲೋಕದಲ್ಲಿ ಪ್ರತಿಫಲ ಇಲ್ಲ. ಹಾಗೆ ನಡ್ಕೊಂಡ್ರೆ ಏನಾಗುತ್ತೆ, ಬೆಂಕಿ ಕೊಂಡಕ್ಕೆ ಹೋಗಬೇಕಾಗತ್ತೆ. 6ನೇ ವಚನ, ಆತನು ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವನು. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಅಂದರೆ ನಾವು ನಿತ್ಯ ಜೀವ, ಪರಲೋಕವನ್ನು ನಾವು ಪಡ್ಕೊಳ್ಬೇಕು ಅಂದರೆ ಶಾಶ್ವತವಾದಂಥ ಜೀವಿತವನ್ನು ನಾವು ಪಡಿಬೇಕು ಅಂದುಕೊಂಡಾಗ ಮೊಟ್ಟ ಮೊದಲು ದೇವರನ್ನ ತಿಳ್ಕೊಂಡು ದೇವರಿಗೆ ವಿಧೇಯರಾಗಿ ಅವರು ಹೇಳಿರೋ ಪ್ರಕಾರ ನಡ್ಕೊಂಡಾಗ ನಿತ್ಯ ಜೀವ ಸಿಗುತ್ತೆ, ಅದಕ್ಕೆ ತಕ್ಕ ಪ್ರತಿಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಯಾರು ಪ್ರಭಾವ, ಮಾನ, ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಯಾರು ಸ್ವೇಚ್ಛ ಉಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ, ರೌದ್ರಗಳು ಬರುವವು. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವು, ಸಂಕಟವು ಬರುವವು. ಯೆಹೂದ್ಯರಿಗೆ ಮೊದಲು, ಆನಂತರ ಗ್ರೀಕರಿಗೆ ಸಹ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು, ಮಾನವು, ಮನಃಶಾಂತಿಯು ಉಂಟಾಗುವವು. ಅಂದರೆ ಈ ಲೋಕದಲ್ಲಿ ಆತ್ಮೀಯ ರೀತಿಯಲ್ಲಿ ಶಾಂತಿ ಸಮಾಧಾನದಿಂದಿರ್ತೀವಿ, ಸತ್ತರೆ ನಿತ್ಯ ಜೀವನ ಪಡ್ಕೊಳ್ತೀವಿ. ಅದು ಪರಲೋಕದಲ್ಲಿ ಶಾಶ್ವತವಾಗಿ ನಾವು ಇರ್ತೀವಿ ಪ್ರಿಯರೇ. ಆ ಪರಲೋಕದಲ್ಲಿ ನಾವು ಶಾಶ್ವತವಾಗಿ ದೇವರ ಬಳಿಯಲ್ಲಿ ಸಂತೋಷವಾಗಿ ಆನಂದವಾಗಿ ಇರಬೇಕು ಅಂದಾಗ ಈ ಲೋಕದಲ್ಲಿ ನೀವು ಹೇಗೆ ನಡ್ಕೊಂಡಿದ್ದೀರಾ, ಹೇಗೆ ಮಾತಾಡಿದ್ದೀರಾ, ಹೇಗೆ ನಡ್ಕೊಂಡಿದ್ದೀರಾ, ಹೇಗೆ ಪ್ರವರ್ತನೆ ಇದೆ, ಇದೆಲ್ಲ ಲೆಕ್ಕಕ್ಕೆ ಬರುತ್ತೆ. ಎಲ್ಲ ಲೆಕ್ಕಕ್ಕೆ ಬರುತ್ತಾ? ಕೊನೆಯದಾಗಿ ನೀನು ಏನೇನು ವ್ಯರ್ಥವಾಗಿ ನೀನು ಮಾತಾಡಿದ್ಯೋ ಆ ಮಾತುಗಳು ಕೂಡ ನಾನು ಲೆಕ್ಕಕ್ಕೆ ತೊಗೊಳ್ತೀನಿ ಅಂತ ಹೇಳ್ತಾರೆ. ಲೆಕ್ಕ ಹಾಕಿರಿ ಪ್ರಿಯರೇ. ನೀವು ವ್ಯರ್ಥವಾಗಿ ಮಾತಾಡಿರುವಂಥ ಮಾತುಗಳಿದೆಯಲ್ಲ ಅದನ್ನು ಕೂಡ ದೇವ್ರು ಲೆಕ್ಕಕ್ಕೆ ತೊಗೊಳ್ತಾರಂತೆ. ಮಾತುಗಳು, ಕ್ರಿಯೆಗಳು, ನೀವು ಯಥಾರ್ಥವಾಗಿ ಕೆಲಸ ಮಾಡಿದ್ದೀರಾ ಅಥವಾ ವೇಷಧಾರಿಯಾಗಿ ಕೆಲಸ ಮಾಡಿದ್ದೀರಾ, ಇದು ಲೆಕ್ಕಕ್ಕೆ ಬರುತ್ತೆ, ಮಾತುಗಳು ಲೆಕ್ಕಕ್ಕೆ ಬರುತ್ತೆ, ಪ್ರತಿಯೊಂದನ್ನು ಕೂಡ ಲೆಕ್ಕಕ್ಕೆ ತೊಗೊಳ್ತಾರೆ. ಯಥಾರ್ಥವಾಗಿ ನೀವು ಪ್ರಾರ್ಥನೆಯಲ್ಲಿದ್ದೀರಾ, ಯಥಾರ್ಥವಾಗಿ ನೀವು ಭಕ್ತರಾಗಿದ್ದೀರಾ, ಯಥಾರ್ಥರಾಗಿ ನೀವು ಸೇವೆ ಮಾಡಿದ್ದೀರಾ, ಹಾಗಾದರೆ ಪರಲೋಕದಲ್ಲಿ ನಿತ್ಯ ಜೀವ. ಕಪಟ ಇಟ್ಕೊಂಡು, ವೇಷಧಾರಣೆ ಇಟ್ಕೊಂಡು, ಹೊರಗಡೆ ನೋಡೋದಕ್ಕೆ ಒಂದು ಥರ, ಆಮೇಲೆ ಹೃದಯದಲ್ಲಿ ಮತ್ತೊಂದು ಥರ, ದೇವರಿಗೆ ಕಂಡಾಗ ಏನಾಗುತ್ತೆ? ಇವಾಗ ಪ್ರತಿಫಲ ಬರುತ್ತಾ? ಪರಲೋಕದಲ್ಲಿ ಪ್ರತಿಫಲ ಪಡ್ಕೊಳ್ತೀವ ಅಂತ ಏನಾಗುತ್ತೆ ಪ್ರಿಯರೇ? ತೀರ್ಪಾಗುತ್ತೆ. ನಮ್ಗೆ ಯಾವ್ದು ಬೇಕು ಹೇಳಿ? ಪರಲೋಕದಲ್ಲಿ ಪ್ರತಿಫಲ ಬೇಕಂದರೆ ಇಲ್ಲಿ ಯಾವ ರೀತಿ ಇದ್ದೀರಾ ಯಥಾರ್ಥವಾಗಿ, ಮನೆಗೆ ಹೋದ ಮೇಲೆ ಕೂಡ ಯಥಾರ್ಥವಾಗಿಯೇ ಇರಬೇಕು. ಮನೇಲಿ ಯಾರು ಇರ್ತಾರಪ್ಪ? ಅಪ್ಪ, ಅಮ್ಮ, ಮದುವೆ ಆದರೆ ಹೆಂಡತಿ, ಮದುವೆ ಆದರೆ ಗಂಡ, ಇಲ್ಲ ಯಾರೋ ಮನೇಲಿರ್ತಾರೆ. ಮೊಟ್ಟ ಮೊದಲು ಮನೆಯಲ್ಲಿ ನಾವು ಸರಿಯಾಗಿಲ್ಲದು ಹೋದರೆ ಹೊರಗಡೆ ಏನಿರ್ತೀವಿ? ಹೊರಗಡೆ ಮನೆಯಲ್ಲಿ ಸರಿಯಾಗಿಲ್ಲ ಅಂದರೆ ಹೊರಗಡೆ ನಟನೆ ಮಾಡ್ತಾಯಿದ್ದೀವಿ ಅಂತ ಲೆಕ್ಕನೇ ಅಷ್ಟೇ. ಮತ್ತೇನು ಡೌಟ್ ಏನಿಲ್ಲ, ಅನುಮಾನ ಪಡೋದೇನಿಲ್ಲ, ದೇವರು ಒಪ್ಪೋದೇ ಇಲ್ಲ. ನಿನ್ನ ಕುಟುಂಬದಲ್ಲಿ ಮೊಟ್ಟ ಮೊದಲು ನಿನ್ನ ಹೃದಯದಲ್ಲಿ, ನಿನ್ನ ಕುಟುಂಬದಲ್ಲಿ ಅದು ನೋಡ್ತಾರೆ. ಸಭೆಯಲ್ಲಿ ನೋಡಿ, ಇದು ನಿಜವಾದ ರೂಪ ಅಲ್ಲ, ಇದು ನಿಜವಾದ ರೂಪ ಅಂದ್ಕೊಂಡಿದ್ದೀರಿ ಯಾರಾದರೂ? ಸಭೆಯಲ್ಲಿ ಏನಪ್ಪ ಅಂದರೆ ದೇವರು ಭಕ್ತಿ ಅಂತೇಳಿ ನಾವು ಬಂದಿದ್ದೀವಿ ನಾವೆಲ್ಲರೂ. ನಿಜವಾದ ಸ್ವರೂಪ ಏನ್ರಿ? ನನ್ನ ಸ್ವರೂಪ ಯಾರು ಗೊತ್ತಾಗುತ್ತೆ? ನನ್ನ ಹೆಂಡತಿ ಗೊತ್ತಾಗುತ್ತೆ, ನನ್ನ ಮಕ್ಕಳು ಗೊತ್ತಾಗುತ್ತೆ. ಮನೆಯಲ್ಲಿ ನಿಮ್ಮ ಸ್ವರೂಪ ನಿಮ್ಮ ಮನೆಗಳಲ್ಲಿ ಗೊತ್ತಾಗುತ್ತೆ. ಮನೆಯಲ್ಲಿ ಕೂಡ ಹೆಂಡತಿ ಮಕ್ಕಳು ಒಪ್ಪಬೇಕು, ನನ್ನ ತಂದೆ, ನನ್ನ ಗಂಡ ಒಳ್ಳೆ ಗಂಡ ಅಂತೇಳಿ ಹೆಂಡತಿ ಅನ್ನಬೇಕು, ಒಳ್ಳೆ ಅಪ್ಪ ಅಂತೇಳಿ ನನ್ನ ಮಕ್ಕಳು ಅನ್ನಬೇಕು, ಒಳ್ಳೆ ಮಾವ ಅಂತೇಳಿ ನನ್ನ ಸೊಸೆಯರು ಅನ್ನಬೇಕು. ಮನೆಯಲ್ಲಿ ಸುಮ್ಮನೆ ಅದು ಎರಡು ವಿಷಯ ಇರುತ್ತೆ. ಒಂದು, ಎಷ್ಟು ತಪ್ಪಿದ್ರೂ ಕೂಡ ಒಳ್ಳೆಯವರು ಅಂತ ಹೇಳ್ಕೊಳ್ತಾರೆ, ಅದಲ್ಲ. ನ್ಯಾಯವಾಗಿ ಕರೆಕ್ಟಾಗಿ ಮಾತಾಡೋರು ಇರ್ತಾರೆ, ಅದು ದೇವ್ರು ನೋಡ್ತಾರೆ. ಮನೆಯಲ್ಲಿ ಕರೆಕ್ಟಾಗಿ ಉತ್ತರ ಸಿಗುತ್ತೆ ರೀ. ನಮ್ಮ ಮನಸ್ಸಿಗೆ ಒಪ್ಪಬೇಕು, ನಾನು ಇವ್ರ ಹತ್ರ ನ್ಯಾಯವಾಗಿದ್ದೀನ ಇಲ್ವಾ?
ದೇವ್ರ ಹತ್ರ ಕೂಡ ನ್ಯಾಯವಾಗಿದ್ದೀನಂತ ಅರ್ಥ ಆಗುತ್ತೆ. ಅದಕ್ಕೆ ಇಲ್ಲಿ ನ್ಯಾಯವಾಗಿರೋಣ, ಸಭೆಯಲ್ಲಿ ನ್ಯಾಯವಾಗಿರೋಣ, ಹೊರಗಡೆ ನ್ಯಾಯವಾಗಿರೋಣ, ಕೆಲಸದಲ್ಲಿ ಕೂಡ ನ್ಯಾಯವಾಗಿರೋಣ ಪ್ರಿಯರೇ. ಆಗಿದ್ದಾಗ ಪರಲೋಕದಲ್ಲಿ ಪ್ರತಿಫಲ ಸಿಗುತ್ತೆ. ಇಲ್ಲದೆ ಹೋದರೆ, ಸತ್ತೋದರೆ ಎಲ್ಲಿಗೆ ಹೋಗ್ತೀವಿ ಗೊತ್ತಾ? ಬೆಂಕಿ ಕೊಂಡಕ್ಕೆ ಹೋಗಬೇಕಾಗತ್ತೆ. ಅದನ್ನು ತಪ್ಪಿಸ್ಕೊಳ್ಬೇಕು ನಾವು. ಅದು ಅಲ್ಲಿಗೆ ಹೋಗಬಾರ್ದು. ಅಲ್ಲಿ ಕನಸಿನಲ್ಲಿ ಕೂಡ ನೀವು ಹೋಗಬೇಡಿ. ಹೋಗ್ಬೇಡಿ. ಯಾರೋ ಸ್ವಲ್ಪ 7 ಮಂದಿ 10 ಮಂದಿ ಕನಸಿನಲ್ಲಿ ಹೋಗಿ ಬಂದಿದ್ದಾರೆ ಅಂತ, ಹಿಂಗೈತೆ ಹಂಗೈತೆ ಅಂತೇಳಿ ಎಲ್ಲ ಉಡಿಸಿದ್ದಾರೆ, ಕತೆಗಳು ಉಡಿಸಿದ್ದಾರೆ ಭಯಪಡಿಸೋದಕ್ಕೆ. ಅಂದರೆ ಖಂಡಿತವಾಗಿ ನರಕ ಅನ್ನೋದು ಭಯನೇ. ಅದು ಬೈಬಲಲ್ಲಿ ಹೇಗಿದೆಯೋ ಹಾಗೇ ಹೇಳಬೇಕು. ಪ್ರಿಯರ ದೇವ್ರ ಮಕ್ಕಳಿರ, ಈ ಲೋಕದಲ್ಲಿ ಯಾವ ರೀತಿ ನಡ್ಕೊಂಡಿದ್ದೀವೋ ಅದರ ಪ್ರಕಾರ ನಮಗೆ ತೀರ್ಪಾಗುತ್ತೆ. ಅದನ್ನು ನೆನಪಲ್ಲಿಟ್ಕೊಂಡು ನಮ್ಮ ನುಡಿ, ನಮ್ಮ ಪ್ರವರ್ತನೆ, ನಮ್ಮ ಜೀವಿತ ಎಚ್ಚರಿಕೆಯಿಂದ ಇದ್ದು ನಾವು ಜೀವಿಸೋಣ ಪ್ರಿಯ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ.